ವೆಡ್ಡಿಂಗ್ ಆ್ಯನಿವರ್ಸರಿ, ಅದಕ್ಕೆ ಸ್ಪೆಷಲ್ ಆಗಿ ಏನಾದರೂ ಸ್ಪೆಷಲ್ ಡಿಶ್ ಟ್ರೈ ಮಾಡೋಣ ಅಂತ. ಸೊ ಹುನಾನ್ ಸ್ಕ್ವೇರಿಗೆ ಬಂದಿದ್ದೀವಿ. ಸೊ ಈ ಹುನಾನ್ ಸ್ಕ್ವೇರಲ್ಲಿ ನಮಗೆ ಕೊರಿಯನ್ ಮತ್ತು ಚೈನೀಸ್, ಮೆಕ್ಸಿಕನ್ ಎಲ್ಲ ಥರದ ಫುಡ್ಡು ಸಿಗುತ್ತೆ. ಸೊ ನಾನು ಯಾವತ್ತೂ ಟ್ರೈ ಮಾಡಿದ್ದಿಲ್ಲ. ಸೊ ಫಸ್ಟ್ ಟೈಮು ಕೊರಿಯನ್ ಫುಡ್ಡೆಲ್ಲ ಟ್ರೈ ಮಾಡ್ತಾ ಇರೋದು. ಸೊ ಟ್ರೈ ಮಾಡಿಬಿಟ್ಟು ನಿಮಗೆ ರಿವ್ಯೂಸ್ನ ಹೇಳ್ತೀನಿ ಹೇಗಿದೆ ಅಂತ. ಮತ್ತು ಇವತ್ತು ನಮ್ಮದು ವೆಡ್ಡಿಂಗ್ ಆ್ಯನಿವರ್ಸರಿಗೆ ನಾನು ಹಾಕ್ಕೊಂಡಿರೋ ಸ್ಯಾರಿ, ಇದು ನಮ್ಮ ಅಕ್ಕ ಸ್ಟಿಚ್ ಮಾಡ್ಕೊಂಡಿರೋದು. ಸೊ ನಾನು ಆ್ಯಕ್ಚುಲಿ ಹೇಳಿದ್ದೆ ಇದಕ್ಕೆ ಹೋದಾಗ, ಇಲ್ಲಿಗೆ ಶ್ರೀರಾಮ್ಪುರಕ್ಕೆ ಹೋದಾಗ ಡ್ರೆಸ್ ಪೀಸ್ಗಳು ತೊಗೊಂಬಂದಿದ್ದು, ನಾನು ಅದ್ರ ಜೊತೆ ಒಂದು ಸ್ಯಾರಿ ತೊಗೊಂಬಂದಿದ್ದೀನಿ. ನಾನು ತೋರಿಸ್ತೀನಿ ಅಂತ ಹೇಳಿದೆ, ಬಟ್ ಸ್ಟಿಚ್ ಆದಮೇಲೆ ತೋರಿಸೋಣ ಅಂತ ತೋರಿಸ್ತಾ ಇದ್ದೀನಿ. ಇದೇ ಸ್ಯಾರಿ ನಾನು ತೊಗೊಂಡಿದ್ದು. ಮಾಡಿಕೊಟ್ಲು ಬ್ಲೌಸು. ಚೆನ್ನಾಗಿದೆ ಆ್ಯಕ್ಚುಲಿ ನಂಗೆ ತುಂಬ ಇಷ್ಟ ಆಗ್ತಿದೆ. ಲೈಟ್ ವೆಯ್ಟ್ ಇದೆ ಈ ಮಟೀರಿಯಲ್ಲು, ಮತ್ತು ಸ್ಯಾರಿನೂ ಅಷ್ಟು ಉಡೋದಕ್ಕೆ ತುಂಬ ಈಸಿ ಆಗಿದೆ. ನಂಗೆ ಸ್ಪೆಷಲಿ ಸ್ಯಾರಿಯೆಲ್ಲ ಅಷ್ಟು ಕ್ಲೀನಾಗಿ ಉಡೋಕ್ಕೆ ಬರಲ್ಲ, ಸ್ವಲ್ಪ ಮ್ಯಾನೇಜಬಲ್ ಥರ ಆಗುತ್ತೆ. ಸೊ ಮ್ಯಾನೇಜಬಲ್ ಥರ ಉಡೋದಕ್ಕೆ ತುಂಬ ಚೆನ್ನಾಗಿದೆ ಸೀರೆ. ಸೊ ಬನ್ನಿ ಹುನಾನ್ ಸ್ಕ್ವೇರ್ ಒಳಗಡೆ ಹೇಗಿದೆ ಅಂತ ನೋಡೋಣ. ಸೊ ನಾನು ಆಲ್ರೆಡಿ ಹೇಳಿದಾಗೆ ನಾನು ಈ ಸ್ಯಾರಿ ತೊಗೊಂಡಿದ್ದು ಶ್ರೀರಾಮ್ಪುರದಲ್ಲಿ. ಸೊ ಬ್ಲೌಸ್ ಆ್ಯಕ್ಚುಲಿ ಅದರಲ್ಲಿ ಬ್ಲೌಸ್ ಬರಲ್ಲ, ಸೊ ನಾವು ಸಪ್ರೇಟ್ ಬ್ಲೌಸು ಹೊಲಿಸಿದ್ದು. ಸೊ ಬ್ಲಡ್ ಮರೂನ್ ಕಲರ್ ತೊಗೊಂಡಿದ್ವಿ. ಸೊ ಚೆನ್ನಾಗಿ ಕಾಣಿಸುತ್ತೆ, ಡಿಫ್ರೆಂಟಾಗಿ ಕಾಣಿಸುತ್ತೆ ಅಂತ. ಹೋಗಿದ ತಕ್ಷಣ ಒಂದು ಟೀ ಕೊಡ್ತಾರೆ. ಸೊ ಇಟ್ಸ್ ಗ್ರೀನ್ ಟೀ ಥರನೇ ಇರುತ್ತೆ, ಫ್ಲೇವರ್ ಟೀ ಚೆನ್ನಾಗಿರುತ್ತೆ. ಚೆನ್ನಾಗಿದೆ ರೆಸ್ಟೋರೆಂಟ್ ಅಲ್ಲ, ಫ್ಲೇವರ್ ಚೆನ್ನಾಗಿದೆ ಒಂಥರ ಗ್ರೀನ್ ಟೀ. ಸೊ ನಾವು ಹೋಗಿದ ತಕ್ಷಣ ಇಲ್ಲಿ ಸೂಪ್ ತೊಗೊಂಡ್ವಿ, ಜೇಡ್ ಚಿಕನ್ ಸೂಪ್ ಅಂತ. ತುಂಬ ಚೆನ್ನಾಗಿತ್ತು. ಸೊ ಮಳೆ ಬರ್ತಾ ಇತ್ತಲ್ಲ, ಬಿಸಿ ಬಿಸಿಯಾಗಿ ಚೆನ್ನಾಗಿರುತ್ತೆ ಅಂತ ಅದ್ರ ಜೊತೆ ನಾವಿಲ್ಲಿ ತೊಗೊಂಡಿದ್ದು ಕೊರಿಯನ್ ಬನ್ನು. ಸೊ ಈ ಚಿಕನ್ ಕೊರಿಯನ್ ಬನ್ನು ಒಳಗಡೆ ಸ್ಟಫಿಂಗ್ಸ್ ಇರುತ್ತೆ ಈ ಬನ್ ಒಳಗಡೆ. ಸೊ ಟೇಸ್ಟ್ ಮಾಡಿ ನೋಡೋಣ. ಸೊ ನಾವು ತೊಗೊಂಡಿರೋದು ಜೇಡ್ ಚಿಕನ್ ಸೂಪು. ಸಕ್ಕತ್ತಾಗಿದೆ ಗೊತ್ತಾ. ಮ್ಯಾಂಚೋ ಸೂಪೇ ನಾನು ಎಲ್ಲೋದ್ರೂ ಜಾಸ್ತಿ ಚೈನೀಸ್ ಮ್ಯಾಂಚೋ ಸೂಪ್ ಕುಡಿತಾ ಇದ್ದಲ್ಲ. ಸೊ ಫಾರ್ ಎ ಚೇಂಜ್ ಜೇಡ್ ಚಿಕನ್ ಸೂಪ್ ತೊಗೊಂಡ್ವಿ. ಸಕ್ಕತ್ತಾಗಿದೆ. ಇದೆಲ್ಲ ಏನು ನೋಡ್ತಾ ಇದ್ದೀರಾ, ಇದು ಎಗ್ ವೈಟ್. ಸೊ ಅನ್ನಿಸ್ಬೋದು ಎಗ್ ವೈಟ್ ಎಲ್ಲ ಹಾಕಿದ್ರೆ ಚೆನ್ನಾಗಿರುತ್ತೆ, ಎಗ್ ಸ್ಮೆಲ್ ಬರುತ್ತೆ ಅಂತ. ಬಟ್ ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ, ಸಕ್ಕತ್ತಾಗಿದೆ. ಟೇಸ್ಟ್ ಮಾತ್ರ ಅಲ್ಟಿಮೇಟ್ ಆಗಿದೆ. ಸೊ ಇದು ಲೀಫು ಚಿಕನ್ ಅಂತ ನಾವು ತೊಗೊಂಡಿದ್ದು. ಮಾತ್ರ ಟೇಸ್ಟ್ ತುಂಬ ಚೆನ್ನಾಗಿದೆ. ನೀವೇ ನೋಡಿ, ಪೀಸ್ ಎಲ್ಲ ಎಷ್ಟು ಟೆಂಡರ್ ಆಗಿದೆ. ಪೀಸು ತುಂಬ ಚೆನ್ನಾಗಿದೆ, ಫ್ರೆಶ್ ಇದೆ ಆ್ಯಕ್ಚುಲಿ ಹೇಳ್ಬೇಕಂದ್ರೆ. ಟೇಸ್ಟ್ ಮಾತ್ರ ಅಲ್ಟಿಮೇಟ್ ಆಗಿದೆ. ನೆಕ್ಸ್ಟು ಇದು ಟ್ರೈ ಮಾಡೋಣ. ಇದು ಕೊರಿಯನ್ ಕ್ರಿಸ್ಪಿ ಬನ್ ಚಿಕನ್ ಅಂತ. ಸೊ ಕೊರಿಯನ್ ಫುಡ್ಡು ಫಸ್ಟ್ ಟೈಮ್ ತಿಂತಾ ಇರೋದು ನಾನು, ಕೊರಿಯನ್ ಫುಡ್ಡು. ಕಟ್ ಮಾಡೋಣ. ಸ್ಟಫಿಂಗ್ಸ್ ಇದೆ ಅಲ್ಲ, ಆ್ಯಕ್ಚುಲಿ ಒಳಗಡೆ ಸ್ಟಫಿಂಗ್ಸ್ ಇದೆ. ಸಕ್ಕತ್ತಾಗಿದೆ ಗೊತ್ತಾ. ಟೇಸ್ಟ್ ಅಂತೂ ತುಂಬ ಚೆನ್ನಾಗಿದೆ. ಬೇಬಿ ನೀನು ತಿನ್ನು, ಸಕ್ಕತ್ತಾಗಿದೆ. ಅದು ಸಾಸ್ ಜೊತೆಗೂ ತಿನ್ನಬೇಕು. ಸಾಸ್ ಕೊಟ್ಟಿದ್ರು ಅದ್ರ ಜೊತೆಗೆ, ಬಟ್ ಹಂಗೆ ತಿನ್ನೋಕ್ಕೂ ಚೆನ್ನಾಗಿದೆ. ವಿವಿ ಇವಾಗ ಕೊರಿಯನ್ ಬನ್ ಟ್ರೈ ಮಾಡ್ತಾ ಇದ್ದಾರೆ. ಚೆನ್ನಾಗಿದೆ. ಹೊರಗಡೆ ಚಿಕನ್ನ ಚೆನ್ನಾಗಿ ಸ್ಟಫ್ ಮಾಡಿದ್ದಾರೆ ಪೀಸಸ್ಸು, ಚೆನ್ನಾಗಿದೆ. ಆಚೆಗಡೆ ಫುಲ್ ಕ್ರಿಸ್ಪಿ. ಬನ್ನು ಒಳಗಡೆ ಸ್ಟಫ್ ಮಾಡೋದು ಟೇಸ್ಟ್ ತುಂಬ ಚೆನ್ನಾಗಿದೆ ಅಲ್ಲ, ಸೂಪರ್. ಸೊ ನಾವಿಲ್ಲಿ ಸೂಶಿ ಆರ್ಡರ್ ಮಾಡಿದ್ವಿ ನೆಕ್ಸ್ಟು. ಸೊ ನಾನು ಆ್ಯಕ್ಚುಲಿ ತುಂಬ ದಿನದಿಂದ ಅನ್ಕೋತಾ ಇದ್ದೆ ಸೂಶಿ ತಿನ್ನಬೇಕಂತ. ಸೊ ನಾನು ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇರೋದು. ಸೊ ಸೂಶಿ ಜೊತೆ ತಿನ್ನೋದಕ್ಕೆ ಪಿಕ್ಕಲ್ಲು ಮತ್ತು ವಸಾಬಿ ಕೊಟ್ಟಿದ್ದರು. ಸೊ ನಮ್ಗೆ ಆ್ಯಕ್ಚುಲಿ ಚಾಪ್ಸ್ಟಿಕ್ಕಲ್ಲಿ ನನಗೆ ಫಸ್ಟ್ ಟೈಮ್ ನಾನು ಇಲ್ಲಿ ಟ್ರೈ ಮಾಡ್ತಾ ಇರೋದು. ಇದುವರೆಗೂ ನಾನು ಚಾಪ್ಸ್ಟಿಕ್ಕಲ್ಲಿ ತಿಂದಿರಲಿಲ್ಲ. ಬೇರೆ ಚೈನೀಸ್ ರೆಸ್ಟೋರೆಂಟ್ಗೆಲ್ಲ ಹೋದ್ರೂ ಫೋರ್ಕು ಮತ್ತು ಸ್ಪೂನ್ ಯೂಸ್ ಮಾಡ್ತಾಯಿದ್ದೆ. ಮತ್ತು ಅವರು ಈ ಸೂಶಿನ ಹೇಗೆ ತಿನ್ನೋದು ಮತ್ತು ಹೇಗೆ ಡಿಪ್ ಮಾಡೋದು ಅಂತ ಎಲ್ಲ ಅಲ್ಲೊಂದು ಸಾಸ್ ಥರ ಕೊಟ್ಟಿರ್ತಾರೆ, ಅದೆಲ್ಲ ಹೇಗೆ ಡಿಪ್ ಮಾಡ್ಕೊಂಡು ತಿನ್ಬೋದು ಅಂತ ಎಕ್ಸ್ಪ್ಲೇನ್ ಮಾಡ್ತಾ ಇದ್ರು. One full, right? On the full. Okay. Hold it.
So it's very difficult to hold this. Zip हो गया. Right? Yeah. Have it on one shot. Full I need to have it one shot. On one bite. One bite. How is it? Is it good? Nice, huh? Shall I try? Yeah. It's nice. Okay, let me try. First time I'm trying sushi. It was always used to think that it will not be cooked, right? So I Yeah, you just sushi and the food one. It's a raw. it's a raw one, that's So why. you made it like a what is food one. So those who want to try this first. ಸೊ ನಾನು ಫಸ್ಟು ವಿವಿ ತಿಂದು ಹೇಳಿ ಟೇಸ್ಟ್ ಹೇಗಿರುತ್ತೆ ಅಂತ ವೆಯ್ಟ್ ಮಾಡ್ತಾ ಇದ್ದೆ. ಸೊ ಇವಾಗ ನಾನು ತಿನ್ನೋ ಟರ್ನು. ಸೊ ನೋಡೋಣ ನಾನು ಹೇಗೆ ಸೂಶಿ ತಿಂತೀನಿ, ಆ ಚಾಪ್ಸ್ಟಿಕ್ ಎಲ್ಲ ಹ್ಯಾಂಡಲ್ ಮಾಡ್ತೀನ ಅಂತ. ಚಿಕನ್ ಎಲ್ಲ ಇದೆ. ಹಾಂ ಓ ಡಿಫಿಕಲ್ಟ್ ಅಪ್ಪ. ಗುಡ್. ಹಾಂ ಒಂದು ಹಾಕೋ ಸಾಕು, ಒಂದು ತೆಗ್ಬಿಡು, ಬಿಡಲಿ ಬಿಡು. ಜಾಸ್ತಿ ಫ್ಲೇವರ್ ಅನಿಸ್ಬೋದು. ಹಾಗೆ ಹಿಡ್ಕೊಬೇಡ, ಸೈಡಿಂದ ಹಿಡ್ಕೊ. ಹಾಂ ಹಾಗೆ ಹಿಡ್ಕೊಂಡ್ರೆ ಆಗುತ್ತೆ. ಹಾಂ ಟೈಟ್ಗೆ ಡಿಪ್ ಇಟ್. ಒನ್ ಶಾಟ್ ಯು ಶುಡ್ ಹ್ಯಾವ್ ಇಟ್. ಎಸ್. ಫ್ಲೇವರ್ ಚೇಂಜ್ ಆಗ್ತಾ ಹೋಗುತ್ತಲ್ಲ, ಎಲ್ಲ ಮಿಕ್ಸ್ ಆಗಿ. ಫಸ್ಟ್ ಟೈಮ್ ಟ್ರೈ ನೆಕ್ಸ್ಟ್ ನಾವು ಆರ್ಡರ್ ಮಾಡಿದ್ದು ವೋಂಟಾನ್ಸ್ ಅಂತ. ಇದು ಆ್ಯಕ್ಚುಲಿ ನೋಡೋದಕ್ಕೆ ಮೋಮೋಸ್ ಥರನೇ ಇದೆ, ತಿಂದಾಗ್ಲೂ ಮೋಮೋಸ್ ಥರನೇ ಅನ್ನಿಸ್ದು ನಮಗೆ. ಮತ್ತು ಒಂದು ನೂಡಲ್ಸಲ್ಲಿ ಟಿಬೆಟಿಯನ್ ತುಪ್ಕ ಆರ್ಡರ್ ಮಾಡಿದ್ವಿ. ನೋಡೋಣ ಹೇಗಿದೆ ಅಂತ. ಹೇಗಿದೆ? ಚೆನ್ನಾಗಿದೆಯಾ? ಸ್ಪೈಸಿ ಇದೆಯಾ? ಮೋಮೋಸ್ ಥರನೇ ಅಂದರೆ ಸ್ಪೈಸಿ ಚಟ್ನಿ, ಶೆಜ್ವಾನ್ ಚಟ್ನಿ ಥರ ಇದೆ ನೋಡು. ತುಪ್ಪ, ಟಿಬೆಟಿಯನ್ ತುಪ್ಪ. ಟ್ರೈ ಮಾಡಿಬಿಡು. ಮ್ಯಾಗಿ ಮಾಡ್ಕೊಂಡಿದ್ದೀವಲ್ಲ ಮ್ಯಾಗಿ ಮಾಡ್ಕೊಂಡಿದ್ದೀವಲ್ಲ. ಚೆನ್ನಾಗಿದೆಯಾ? ಟ್ರೈ ಮಾಡ್ಬೋದಾ? ಸೊ ನೋಡಿದ್ರಲ್ಲ ನಮ್ಮದು ಆ್ಯನಿವರ್ಸರಿ ಹೇಗಾಯಿತು ಅಂತ. ಸೊ 2 days ವೀಡಿಯೋನೂ ಹಾಕಿದ್ದೀನಿ. ಫಸ್ಟು ರಿಂಗ್ ಆ್ಯನಿವರ್ಸರಿ ಮಾಡ್ಕೊಂಡಿದ್ದು, ಮತ್ತು ರಿಂಗ್ ಆ್ಯನಿವರ್ಸರಿ ಯಾರಾದರೂ ನೋಡಿಲ್ಲ ಅಂತಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಹಾಕಿರ್ತೀನಿ. ಸೊ ರಿಂಗ್ ಆ್ಯನಿವರ್ಸರಿ ನಾವು ಹೇಗೆ ಸೆಲೆಬ್ರೇಟ್ ಮಾಡ್ಕೊಂಡ್ವಿ ಅಂತ ನೋಡ್ಬೋದು. ಸೊ ಮತ್ತು ಆ ವೆಡ್ಡಿಂಗ್ ಆ್ಯನಿವರ್ಸರಿ ದಿನ ಡಿಫ್ರೆಂಟ್ ಫುಡ್ ಟ್ರೈ ಮಾಡೋಣ ಅಂತ ಹೋಗಿದ್ವಿ. ನೀವು ಯಾರಾದರೂ ನಿಯರ್ ಎಲೆಕ್ಟ್ರಾನಿಕ್ ಸಿಟಿ ಹತ್ರ ಇದ್ದರೆ ಸೊ ಹುನಾನ್ ಸ್ಕ್ವೇರ್ಗೆ ಹೋಗ್ಬಿಟ್ಟು ಟ್ರೈ ಮಾಡಿ. ಫುಡ್ ತುಂಬ ಚೆನ್ನಾಗಿದೆ. ಸೊ ಚೈನೀಸು, ಕೊರಿಯನು, ಮೆಕ್ಸಿಕಾನು ಎಲ್ಲ ಥರ ಫುಡ್ ಸಿಗುತ್ತೆ. ಡಿಫ್ರೆಂಟಾಗಿರುತ್ತೆ, ತುಂಬ ಚೆನ್ನಾಗಿತ್ತು. ಸೊ ಇಲ್ಲಿಗೆ ಇವತ್ತಿನ ಬ್ಲಾಗ್ನ ಮುಗಿಸೋಣ. ಯಾರೆಲ್ಲ ನನ್ನ ವೀಡಿಯೋ ನೋಡ್ತಾ ಇದ್ದೀರಾ, ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ಸಿಗೋಣ ಮುಂದಿನ ಬ್ಲಾಗಲ್ಲಿ. ಅಂಟಿಲ್ ದೆನ್ ಟೇಕ್ ಕೇರ್, ಬೈ.